ಇದ್ದು ಪುರಾತನ ಕಾಲದಿಂದಲೂ ಶ್ರೀ ಮುತ್ಯಾಲಮ್ಮ ದೇವಾಲಯವಿರುತ್ತದೆ. ಈ ದೇವಾಲಯಕ್ಕೆ ಸೇರಿದ ಸಿಹಿ ನೀರು ಬಾವಿ ಕೂಡ ಇರುತ್ತದೆ. ಆ ಬಾವಿಯಿಂದಲೇ ಕುಡಿಯನೂರು ಗ್ರಾಮ ಎಂದು ಹೆಸರು ಬಂದಿರುತ್ತದೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು 1976ರಲ್ಲಿ ಸರ್ವೆ ಮಾಡಿರ್ತಾರೆ. ಮತ್ತು ಈ ಜಮೀನಲ್ಲಿ ಏನೇನಿದೆ ಅಂತ ಇದರಲ್ಲಿ ದಾಖಲೆಯಲ್ಲಿ ಬರೆದಿರ್ತಾರೆ. ಶಿವರುದ್ರ ಎಂಬುವರು ನಮಗೆ ತೊಂದರೆ ಕೊಡ್ತಾ ಇರ್ತಾರೆ ಸರ್. ಈ ಸರ್ವೆ ನಂಬರ್ 137ರಲ್ಲಿ 1976 ರಿಸರ್ವ್ ಆಗಿರ್ತಾರೆ. ಸರ್ಕಾರಿ ಖರಾಬು ದೇವಾಲಯ ಎಂದು ಈ ನಂಬರ್ ರಿಸರ್ವ್ ಮಾಡಿರ್ತಾರೆ ಪಾಣಿಯಲ್ಲಿ. ಮುಂದೆ ನಮ್ಮ ಮುತ್ತಾತ್ನವ್ರು ಮಾಡೋರು, ನಮ್ಮ ಮುತ್ತಾತ್ನಾದ್ಮೇಲೆ ತಾತನು, ನಮ್ಮ ತಾತನಾದ್ಮೇಲೆ ನಮ್ಮ ಅಪ್ಪ ಮಾಡೋರು ಮಾರಿ ಕೊಟ್ಟಿದ್ದು. ಹೊಲನೂ ಹೋಯ್ತು, ದೇವಸ್ಥಾನನೂ ಹೋಗಂಗದ. ಮಕ್ಕಳ ಬಾಯಾಗ ಮೊನ್ನಾಕಿ ಜಮೀನು ಮಾರಿ ಕೊಟ್ಟಿದ್ದೆ. ಶಿವಮೊಗ್ಗನಕ ಮಾಡ್ತಾ ಇದ್ದ ನಾವು. ನಕಲಿ ದಾಖಲೆ ಸೃಷ್ಟಿ ಮಾಡಿ ಶ್ರೀ ಬಸವೇಶ್ವರ ದೇವಾಲಯ ಎಂದು ಒಂದು ಮಾರಾಟ ಮಾಡಿರ್ತಾರೆ. ದೇವರ ನಮ್ಮ ತಾತನ ಕಾಲನಿಂಕ ಇದು ಪೂಜೆ ಮಾಡ್ತಾರೆ. ನಾವು ನಮ್ಮ ಕ್ಯಾಸ್ಟಕ್ಕೆ ತೊಂದರೆ ಕೊಡ್ತಾವ್ರಿ ಇವರು ಪಕ್ಕದವರು. ಅದಕ್ಕೆ ಕಾಲನಿಂಕ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲೇ ವಾಸವಾಗಿರ್ತೀವಿ. ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಬಂದು ಇಲ್ಲಿ ದೇವಸ್ಥಾನ ಇದೆ ಅಂತ ಈ ಪೂರ್ತಿ ಜಾಗನೆಲ್ಲ ನೋಡಿ ಇದೆ ದೇವಸ್ಥಾನ ಇದೆ ಸರ್ ಇದೆ ಅಂತ ಸರ್ವೆ ಮಾಡಿ ಜಾಗ ಅಂತ ಮಾಜರ್ ಮಾಡಿರ್ತಾರೆ. 60-70 ವರ್ಷ ಆಗಿದೆ ನನ್ಗೆ. ಮದುವೆ ಆಗಿ ಊರಿಗೆ ಬಂದು ಆವಾಗ ನಿಂಕ ಈ ದೇವಸ್ಥಾನ ಇದ್ದಿದ್ದು, ಉತ್ಕಾನು ಇತ್ತು, ಪೂಜೆನೂ ಮಾಡೋರು. ಅವತ್ತು ನಿಂಕ ನಾವು ನೋಡಿದ್ದೀವಿ, ಸತ್ಯ ನಿಂಕ ಹೇಳ್ತಾ ಇದ್ದೀವಿ. ಇವಾಗ ಈ ದೇವಸ್ಥಾನ ಇಲ್ಲ ಅಂದರೆ ಅದೇ ಹಿಂಗೆ. ಅಟ್ಲೇ ಉಂಟು 1976ರಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು ಈ ಜಮೀನಲ್ಲಿ ಏನೇನಿದೆ ಅಂದ್ಬಿಟ್ಟು ಮಾಜರ್ ಮಾಡಿರ್ತಾರೆ. ಈ ಜಮೀನಲ್ಲಿ ಮುತ್ಯಾಲಮ್ಮ ದೇವಸ್ಥಾನ, ಕುಡಿಯೋ ನೀರು ಬಾವಿ, ಹುಣಸೆ ಮರ ಇರುತ್ತೈತೆ. ಮಾಜರ್ ಮಾಡಿರ್ತಾರೆ. ತಹಶೀಲ್ದಾರು, ಸೆಕ್ರೆಟರಿ ಯಾರು ಎಲ್ಲ ನೋಡಿ ಸೀಲು ಸೈನ್ ಎಲ್ಲ ಹಾಕಿ ಓಕೆ ಮಾಡಿರ್ತಾರೆ. ಪಾಣಿಯಲ್ಲಿ ಸರ್ಕಾರಿ ದೇವಾಲಯ ಎಂದು ರಿಸರ್ವ್ ಮಾಡಿರ್ತಾರೆ. ಆದರೆ ಈಗ ದಾಖಲೆಯಲ್ಲಿ ಬಂದು ಒಂದು ಪಾಣಿಯಲ್ಲಿ ಮಾತ್ರ ತಿದ್ದುಪಡಿ ಮಾಡಿರ್ತಾರೆ. ಬಸವೇಶ್ವರ ದೇವಾಲಯ ಎಂದು ನಕಲಿ ದಾಖಲೆ ಸೃಷ್ಟಿ ಮಾಡಿರ್ತಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿರ್ತಾರೆ. ಇದು ಮುತ್ಯಾಲಮ್ಮ ದೇವಾಲಯ. ಇದು ಮುತ್ಯಾಲಮ್ಮ ದೇವಾಲಯ. ರಿಪೋರ್ಟ್ ಏನ್ ಹಾಕಿದ್ದಾರೆ? ಬಸವೇಶ್ವರ ದೇವಾಲಯ ಅಂತ ಹಾಕಿದ್ದಾರೆ. ಇದನ್ನೇ ಮುಜರಾಯಿತಿಗೆ ಸೇರ್ಸವ್ರೆ ನಕಲಿ ಡಾಕ್ಯುಮೆಂಟ್ ಮಾಡಿ. ಅದರಿಂದಾನೇ ದುಡ್ಡು ಕೂಡ ಸ್ಯಾಂಕ್ಷನ್ ಆಗಿರುತ್ತೆ, 15 ಲಕ್ಷ. ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ತಹಶೀಲ್ದಾರ್ ಆಗಲಿ, ಆಡಳಿತ ಲೆಕ್ಕಾಧಿಕಾರಿಗಳಾಗಲಿ. ನಮ್ಮ ಮಾವನವರು ಜಮೀನ್ ಮಾರಿ ದೇವಸ್ಥಾನ ಕಟ್ಟಿರೋದು. ಇವರು ಮಾನಸಿಕವಾಗಿ ಸ್ವಲ್ಪ ಹುಷಾರಿಲ್ಲ. ಇವ್ರಿಗೆ ಜಮೀನ್ ಮಾರಿ ಕಟ್ಟಿದ್ರು. ಯೋಚನೆ ಮಾಡಿ ದೇವಸ್ಥಾನ ಈ ತರ ಹೆಸರಿಗಾಗಿಲ್ಲ, ಮುತ್ಯಾಲಮ್ಮ ಹೆಸರಿಗಾಗಿಲ್ಲ. ಬೇರೆ ಯಾರೋ ನಮ್ಮದೇ ಅಂತವ್ರೆ, ನಿಮ್ದೇನು ಇಲ್ಲ ಅಂತವ್ರೆ. ಅದು ಯೋಚನೆ ಮಾಡಿ ಇವಾಗ ಮಾನಸಿಕ ರೋಗಿ. ಇಲ್ಲಿ ದೇವಸ್ಥಾನ ಹತ್ರ ಬಂದು ಯಾರು ಗಲಾಟೆಗಳು ಮಾಡ್ತಾರಾ? ಮಾಡ್ತಾರೆ ಅವಾಗ ಇಲ್ಲಿ ಫಂಕ್ಷನ್ ಮಾಡ್ತೀವಿ ನಾವು. ಒಂದ್ಸತಿ ಅಲ್ಲ ಎಲ್ಲಿ ಕೇಳ್ಕೊಂಡು ಅವ್ರ ಹತ್ರ ಸ್ವಲ್ಪ ಕೇಳ್ಕೊಂಡು ಪೂಜೆ ಮಾಡಿಸ್ತೀವಿ. ನಮ್ ಅಂದ್ರೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿರೋರ್ನ ಅವ್ರ ಮೇಲೆ ಕ್ರಮ ತಗೊಬೇಕು. ಯಾರೇ ಮಾಡಿರ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು. ಇದ್ರ ಬಗ್ಗೆ ಅರ್ಜಿ ಕೊಟ್ಟಿದ್ದೀರಾ ನೀವು? ಇಲ್ಲ, ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾವುದು ಕ್ರಮ ತಗೊಂಡಿಲ್ಲ? ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಸುಮ್ಮನೆ ಆಗೋದಷ್ಟೇ. ಕೇಳಿಲ್ಲ ನೀನು ತಾಲೂಕು
2017ರಲ್ಲಿ ಸರ್ವೆ ಮಾಡಿರ್ತೀರಿ, ಸರ್ವೇಯರ್ ಬಂದು ಸರ್ವೆ ಮಾಡಿರ್ತಾರೆ. ಆಗ ಗುರುತಿರ್ಸ್ತಾರೆ ಇದು ಮುತ್ಯಾಲಮ್ಮ ದೇವಾಲಯ. ಮತ್ತೆ ಅರ್ಜಿ ಹಾಕಿ ತಹಶೀಲ್ದಾರ್ ಹತ್ರ ಒಂದು ಕಾಪಿ ತಗೊಂಡಿರ್ತೀವಿ ನಾವು, ಸರ್ವೆ ಸ್ಕೆಚ್ ಕಾಪಿ. ಈ ಒಂದು ಹಳೆ ಕಾಲದ ಬಾವಿ ಕೂಡ ಇತ್ತು ಮುತ್ಯಾಲಮ್ಮ ದೇವಸ್ಥಾನ ಸೇರಿದಂತ ಸಿಹಿ ನೀರು ಬಾವಿ. ಈ ಬಾವಿಯಿಂದಲೇ ಕುಡಿಯೋ ನೀರು ಅಂತ ಹೆಸರು ಬಂದಿತ್ತು ಈ ಗ್ರಾಮಕ್ಕೆ. 2003-2004ರಲ್ಲಿ ದೇವಾಲಯ ಸುರಿತಾ ಇರ್ತೀವಿ. ನಮ್ಮಪ್ಪ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ, ದುಡ್ಡಿರಲ್ಲ. ಸರ್ವೆ ನಂಬರು 38 ಗಡ್ಡಂಸೊನ್ನಳ್ಳಿ, 1 ಎಕರೆ 33 ಗುಂಟೆ ಸರ್ವೆ ನಂಬರ್ ಮಾರಿ 1.5 ಲಕ್ಷಕ್ಕೆ ಪುನರ್ ನಿರ್ಮಾಣ ಮಾಡಿರ್ತಾರೆ 2003-2004. ಅದು ಸಂತೆಯಲ್ಲಿ ಗಾರ್ಮೆಂಟ್ಸ್ ಹತ್ರ ಇರೋ ಜಮೀನು. ಈಗ ಜಮೀನು ಹೋಯ್ತು, ದೇವಸ್ಥಾನನೂ ಹೋಯ್ತು. ಈ ಥರ ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಮ್ಮಪ್ಪನು ಯೋಚನೆ ಮಾಡಿ ಮಾನಸಿಕ ರೋಗಿಯಾಗಿ ಇವಾಗ ನಿಮ್ಮಂಸಲ್ಲಿ ತೋರಿಸ್ತಾ ಇದ್ದೀರಿ. ನಿಂತ್ಲಾಗವನೆ ಕರಡು ಕೂಡ ತೋರಿಸ್ತೀವಿ. ಇನ್ನು ಬ್ಯಾಗಲ್ಲಿ ಇಟ್ಕೋಬೇಕು. ಜಮೀನು ಹೋಯ್ತು, ದೇವಸ್ಥಾನನೂ ಹೋಯ್ತು ಅಂದ್ಬಿಟ್ಟು ಯೋಚನೆ ಮಾಡಿ ಅದರ ರೀತಿ ಕೊಡು. ಅದೇ ಎತ್ಕೋಬ. ಈ ಸರ್ವೆ ನಂಬರ್ ಮಾರಿ 2003-2004ರಲ್ಲಿ ದೇವಸ್ಥಾನ ಕಟ್ಟಿರ್ತಾರೆ ಗುತ್ತಪ್ಪನವರು. ಮತ್ತೆ ಈ ನಕಲಿ ದಾಖಲೆ ಸೃಷ್ಟಿ ಮಾಡಿರೋದು ಗೊತ್ತಾಗಿ ಯೋಚನೆ ಮಾಡಿ ಮಾನಸಿಕ ರೋಗಿ ಆಗಿರ್ತಾನೆ. ಜಮೀನು ಹೋಯ್ತು, ದೇವಸ್ಥಾನನೂ ಹೋಯ್ತು ಅಂದ್ರೆ